ನಮಸ್ಕಾರ, ಹೇಗಿದ್ದೀರಾ? ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಎದ್ರ ಬಗ್ಗೆ ಇದೆ ಅಂತ. ಹೇಟ್ ಕಮೆಂಟ್ಸ್ ಬಗ್ಗೆ. ಯೂಟ್ಯೂಬರ್ ಆಗಿದ್ದೀರಾ ಅಂದ್ರೆ ಇದ್ರ ಬಗ್ಗೆನೂ ತಿಳ್ಕೊಬೇಕು ತಾನೆ. ಎನಿವೇಸ್, ಇದರಲ್ಲಿ ತಿಳ್ಕೊಳ್ಳುವಂತಹ ವಿಷಯ ಅಂತೂ ಏನಿಲ್ಲ, ಎಲ್ಲಾ ಒಂದೇ ತರ ಇರುತ್ತೆ. ಹೇಟ್ ಕಮೆಂಟ್ಸ್ ನ ಏಜೆಂಡಾ ಬಂದು ಹೇಟ್ ಕೊಡೋದು ಅಷ್ಟೇ. ಬಟ್ ಅದನ್ನ ಡೀಲ್ ಮಾಡೋದು ಹೇಗೆ ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಅಲ್ಲಿ ಆಲ್ಮೋಸ್ಟ್ 40 to 50% ಜನ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ. ಜಸ್ಟ್ ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರಲ್ಲಿ ಚಾನಲ್ ಈಗ ಗ್ರೋ ಆಗ್ತಾ ಇದೆ. ಸೊ ಅವರು ಮುಂದೆ ಹೋಗಿ ಡಿಮೋಟಿವೇಟ್ ಆಗೋದು ಬೇಡ ಅಂತ ಅಷ್ಟೇ. ಸೊ ನೋಡಿ, ಇವತ್ ನಾನು ಈ ವಿಡಿಯೋಗೆ ಯಾವುದೇ ರೀತಿಯ ಸ್ಕ್ರಿಪ್ಟ್ ನ ಬರ್ದಿಲ್ಲ. ಸೊ ಬೈಕ್ ಬಂದಂಗೆ ನನಗೆ ಏನ್ ಅನ್ಸುತ್ತೋ ಅದನ್ನ ನಿಮ್ಗೆ ಹೇಳ್ತೀನಿ. ಸೊ ಆದಷ್ಟು ಚಿಕ್ಕದಾಗಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಓಕೆ, ಸೊ ಫಸ್ಟ್ ಬಂದು ನಿಮ್ಗೆ ಒಂದು ಚಿಕ್ಕ ಕಥೆನ ಹೇಳ್ತೀನಿ. ಸತ್ಯವಾದ ಘಟನೆ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಒಂದಾನೊಂದು ಕಾಲದಲ್ಲಿ ಅಂದ್ರೆ 2023ರಲ್ಲಿ ಒಬ್ಬ ಹುಡುಗ ಒಂದು ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ವಿಡಿಯೋಸ್ ನ ಹಾಕ್ತಾ ಇರ್ತಾನೆ. ವಿಡಿಯೋಸ್ಗೆ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಏನ್ ಸಿಕ್ತಿರಲ್ಲ, ಬಟ್ ಓಕೆ, ಚಾನಲ್ ಗ್ರೋ ಆಗ್ತಾ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ 122 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಯಾರೋ ಅವನಿಗೆ ಮೆಸೇಜ್ ಮಾಡಿರ್ತಾರೆ, ನಾನ್ ಗ್ಯಾರಂಟಿಯಾಗಿ ಹೇಳ್ತೀನಿ ನಿನ್ನ ಚಾನಲ್ 1000 ಸಬ್ಸ್ಕ್ರೈಬರು ಮುಟ್ಟಲ್ಲ ಅಂತ. ಭವಿಷ್ಯವಾಣಿ. ಎನಿವೇಸ್, ಇರ್ಲಿ ಬಿಡುವಂತ ಆ ಚಿಕ್ಕ ಕ್ರಿಯೇಟರ್ ಏನಿದ್ನಲ್ಲ, ಅವನು ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತಾನೆ. ಮೊದ್ಲು ಹೇಗೆ ಚಾನಲ್ ಗ್ರೋ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಿದ್ನೋ ಅದೇ ರೀತಿ ಮುಂದೆ ಕೂಡ ಕಂಟಿನ್ಯೂ ಮಾಡ್ತಾನೆ. ಕಟ್ ಟು ಟುಡೇ ಅಂದ್ರೆ 2024ರಲ್ಲಿ ಆ ಯೂಟ್ಯೂಬರ್ ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ 1K ಮುಟ್ಟಿ ಬಿಟ್ಟಿಲ್ಲ, ಮುಟ್ಟಿ ಆಚೆ ಹೋಗಿದ್ದಾರೆ. ಸೊ ಆ ಕಂಟೆಂಟ್ ಕ್ರಿಯೇಟರ್ ಯಾರಪ್ಪ ಅಂತ ಸರ್ಚ್ ಮಾಡಿದ್ರೆ ಚಾನಲ್ ಹೆಸರು ಗೊತ್ತಾಯ್ತು, ತಂತ್ರಾಲಜಿ. ಸೊ ಇದನ್ನ ಯಾಕಪ್ಪ ನಿಮ್ಗೆ ಹೇಳಿದೆ ಅಂದ್ರೆ, ನೋಡಿ, ಎಲ್ಲಾ ಕಡೆ ನೀವು ಎಲ್ಲಿ ಹೋದ್ರು ನಿಮ್ಗೆ ಈ ರೀತಿಯ ಹೇಟ್ ಕಮೆಂಟ್ಸ್ ಮಾಡೋರು ಸಿಕ್ಕೇ ಸಿಗ್ತಾರೆ. ಮಿಸ್ ಮಾಡೋಕೆ ಆಗಲ್ಲ. ಹೇಗೆ ನೀವು ಗಾಡಿಯಲ್ಲಿ ಹೋಗಬೇಕಾರೆ ಸಿಗ್ನಲ್ ಅಲ್ಲಿ ಒಂದೆಲ್ಲ ಒಂದ್ಸತಿ ನಿಮ್ಗೆ ರೆಡ್ ಲೈಟ್ ಸಿಕ್ಕೇ ಸಿಗುತ್ತೋ, ಅದೇ ರೀತಿ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಹೇಟ್ ಕಮೆಂಟ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನಾನು ಕೂಡ ಹಾಗಂತ ಯಾರೋ ಹೇಳಿದ್ದಾರೆ 1000 ಆಗಲ್ಲಂತೆ, ಸುಮ್ನೆ ಮತ್ತೆ ಈಗ ವಿಡಿಯೋಸ್ ಮಾಡ್ಬೇಕು ಅಂತ ವಿಡಿಯೋ ಮಾಡೋದೇನಾದ್ರು ಬಿಟ್ಬಿಟ್ಟಿದ್ರೆ ಈ ಒಂದು ವಿಡಿಯೋ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹೌದು ತಾನೆ? ಸೊ ಅದಕ್ಕೋಸ್ಕರ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ, ನೀವೇನು ತಪ್ಪು ಮಾಡ್ತಿಲ್ಲ ಅಂದ್ರೆ ನಿಮ್ಮ ಈ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡಿ. ಯಾರೋ ಹೇಳಿದ್ರಂತ ವಿಡಿಯೋ ಪೋಸ್ಟ್ ಮಾಡೋದನ್ನ ಬಿಡಬೇಡಿ. ಹೇಟ್ ಕಮೆಂಟ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಸೊಳ್ಳೆ ಅದಾವಲ್ಲ, ಯಾಕಪ್ಪ ಅಂದ್ರೆ ಈ ಹೇಟ್ ಕಮೆಂಟ್ ಏನ್ ಮಾಡ್ತಾರಲ್ಲ ಅವರಲ್ಲಿ ತುಂಬಾ ಜನ ಫೇಕ್ ಇರ್ತಾರೆ. ಅವರ ಒರಿಜಿನಲ್ ಐಡಿ ಇಂದ ಅವರು ಕಮೆಂಟ್ ನ ಮಾಡಲ್ಲ. ನಾಚಿಕೆ ಸ್ವಭಾವ ಅನ್ಸುತ್ತೆ. ಸೊ ಅವರ ನಿಜ ಐಡಿ ಅವ್ರಿಗೆ ತೋರ್ಸಕ್ಕೆ ಇಲ್ಲ ಅಂದ್ರೆ ಅವರ ಕಮೆಂಟ್ ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೋತೀರಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಏನೇ ಹೇಟ್ ಕಮೆಂಟ್ ಬಂದ್ರು ಅದನ್ನ ನೀವು ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ. ಹೇಗಿದ್ರು ಅವರು ನಿಮ್ಮ ವಿಡಿಯೋಸ್ ಅಲ್ಲಿ ಫ್ರೀ ಆಗಿ ಎಂಗೇಜ್ಮೆಂಟ್ ನ ಕೊಡ್ತಾ ಇದಾರೆ. ಸೊ ಪಾಪ ಕೊಡ್ಲಿ ಬಿಡಿ. ಕೆಲವು ಬಾರಿ ಸ್ವಲ್ಪ ಜನ ತುಂಬಾನೇ ಮಿತಿ ಮೀರಿ ನೀನು ನಾಯಿ ತರ ವಿಡಿಯೋದಲ್ಲಿ ಬೊಗಳ್ತೀಯ, ಹಾಗೆ ಹೀಗೆ ಈ ರೀತಿ ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ಬಹು ಅಂತ ವಿಡಿಯೋ ಮಾಡಲ್ಲ ತಾನೆ. ನಾರ್ಮಲ್ ಹೇಗ್ ಮಾಡ್ತಿದ್ರ ಅದೇ ರೀತಿ ವಿಡಿಯೋ ಮಾಡ್ತೀರಾ. ಸೊ ಆ ಕಮೆಂಟ್ ಇಂದ ನಿಮ್ಗೆ ಏನು ವ್ಯತ್ಯಾಸನೇ ಆಗಿಲ್ಲಲ್ಲ. ಸೊ ಅದಕ್ಕೆ ಆ ಕಮೆಂಟ್ಸ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಕಂಟೆಂಟ್ ಹಾಕೋದನ್ನ ಬಿಟ್ಟು ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡೋದ್ ಬಿಟ್ಟು ತುಂಬಾನೇ ಡಿಮೋಟಿವೇಟ್ ಆಗೋದು ಏನು ಯೂಸ್ ಇಲ್ಲ. ನಿಮ್ಮ ಚಾನಲ್, ನಿಮ್ಮ ಕಂಟೆಂಟ್ ಅದನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಫೋಕಸ್ ಮಾಡಿ. ಬೇಡದೇ ಇರೋ ವಿಷಯಕ್ಕೋಸ್ಕರ ಯಾಕೆ ಓವರ್ ಥಿಂಕ್ ಮಾಡ್ತೀರಾ? ಇನ್ನೊಂದ್ ಮಾತು, ಹೊಸ ಯೂಟ್ಯೂಬರ್ ಇದ್ರೆ ಅಷ್ಟೇನ್ ಎಫೆಕ್ಟ್ ಆಗಲ್ಲ. ಬಟ್ ನಿಮ್ಮ ಚಾನಲ್ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದಾರೆ, ವಿಡಿಯೋಗೂ ಒಳ್ಳೆ ರೀಚ್ ಸಿಗ್ತಾ ಇದೆ, ವ್ಯೂಸ್ ಕೂಡ ಮೊದ್ಲಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಇದೆ, ಬಟ್ ಎಲ್ಲೂ ನಿಮ್ಗೆ ಹೇಟ್ ಕಮೆಂಟ್ಸ್ ಬರ್ತಿಲ್ಲ ಅಂದ್ರೆ ನಿಮ್ಮ ಕಂಟೆಂಟ್ ಅಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ. ಹೇಟರ್ಸ್ ಬರೀ ಹೇಟ್ ಮಾಡೋಕೆ ಕಮೆಂಟ್ ಮಾಡಲ್ಲ, ಕೆಲವೊಮ್ಮೆ ಅವರು ಜೆಲಸ್ ಇಂದ ಕೂಡ ಕಮೆಂಟ್ ಮಾಡ್ತಾರೆ. ಹೊಟ್ಟೆ ಕಿಚ್ಚು. ಸೊ ಆಬ್ವಿಯಸ್ಲಿ ನೀವು ಒಳ್ಳೆ ಕಂಟೆಂಟ್ ನ ಹಾಕ್ತಿದ್ದೀರಾ, ನಿಮ್ಮ ಚಾನಲ್ ಕೂಡ ಅದೇ ರೀತಿ ಗ್ರೋ ಆಗ್ತಿದೆ ಅಂದ್ರೆ ಅವ್ರಿಗೆ ಪಾಪ ಜೆಲಸಿ ಫೀಲ್ ಆಗಲ್ವಾ? ಓಕೆ, ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಹೇಟ್ ಕಮೆಂಟ್ಸ್ ಇಸ್ ಎ ಪಾರ್ಟ್ ಆಫ್ ಯುವರ್ ಜರ್ನಿ. ಅವ್ರು ಬರ್ತಾ ಇರ್ತಾರೆ, ಇರಿಟೇಟ್ ಮಾಡ್ತಾ ಇರ್ತಾರೆ, ಹಾಗೇನೆ ನೀವು ಕೂಡ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಈಗ ಇಲ್ಲೇ ನೋಡಿ, ಈ ವಿಡಿಯೋ ಮಾಡೋವಾಗ 2-3 ಸತಿ ಸೊಳ್ಳೆ ಕಡಿತಾ ಇತ್ತು. ಸೊ ನಾನು ಸೊಳ್ಳೆ ಕಡಿತಿದೆ, ಅದಕ್ಕೆ ನಾನು ವಿಡಿಯೋ ಮಾಡೋದ್ ಇಷ್ಟ ಇಲ್ಲ, ವಿಡಿಯೋ ಮಾಡೋದ್ ಬೇಡ, ಇನ್ಮೇಲೆ ನಾನು ವಿಡಿಯೋ ಮಾಡೋದ್ ಬಿಡ್ಬೇಕು, ಹಾಗಂತ ನಾನು ವಿಡಿಯೋ ಮಾಡೋದ್ ಬಿಡಕ್ಕಾಗುತ್ತಾ? ಯೋಚನೆ ಮಾಡಿ, ಉತ್ತರ ನಿಮ್ಗೆ ಗೊತ್ತಾಗುತ್ತೆ.